ಇದ್ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಯಾಕಮ್ಮ? ಯಾಕ ನನ್ಗೆ ಕಾಯ್ಕೊಂಡು ನಿಂತಿರಂಗಿದ್ಯಾ? ಹೂ ಕಣಪ್ಪ, ಇನ್ನೇನಪ್ಪ ಮಾಡೋದು? ಇನ್ನು ಕಾಯ್ಕೊಂಡು ನಿಂತ್ಕೋಬೇಕಲ್ಲ. ಅಲ್ಲ, ಬಾಳ ದೊಡ್ಡವನಾಗ್ಬಿಟ್ಟಕ್ಕಲ್ಲ ಪಾಪ ನೀನು ಊರಿಗೆ ಬಂದಾದ್ಮೇಲೆ. ಇಲ್ಲಂತೂ ಅದಕ್ಕೆ ನೀನು ಊರಿಗೆ ಕರ್ಕೊಂಡ್ ಬರಲಿಲ್ಲ. ಆ ಪರವಾಗಿಲ್ಲ ಕಣ, ನೀನು ಒಂದಿಟ್ಟು ಬೆಳಿಗ್ಗೆ ನಾನು ಕಾಯ್ಕೊಂಡಿದೀನಿ. ಬೆಳಿಗ್ಗೆ ನೋಡಿದ್ರೆ ತಿಂಡಿ ತಿನ್ಕೊಂಡು ಆರಾಮಾಗಿ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮನೇಲೆ ತಿಂಡಿ ತಿನ್ಕೊಂಡು ಅಲ್ಲೇ ಇಳ್ಕೊಂಡ್ಬಿಟ್ಟಿದ್ಯಾ. ಬಂದೇ ಇಲ್ಲ ಏನಿಲ್ಲ. ತಿರ್ಗಾ ಇವಾಗ್ಲೂ ಊಟಕ್ಕೆ ಬರ್ತಾನ ಬರಲ್ಲ ಅಂತ ಕಾಯ್ಕೊಂಡು ನಿಂತಿದ್ನಪ್ಪ. ಸದ್ಯ ಹಂಗ ಬಂದಲ್ಲ ಸದ್ಯ ನೀನು. ಅಲ್ಲ ಕಣ ಪಾಪ, ಯಾಕಲ್ಲ ಕರೆಕ್ಟ್ ಆಗಿ ಊಟ ತಿಂಡಿ ಏನೋ ಮಾಡಲ್ಲ, ಬರೀ ಕೆಲ್ಸ 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 ಅಂತ ತಿರ್ಗಾಡ್ತಿರ್ತೀಯಲ್ಲ ಪಾಪ ನೀನು. ಬುದ್ಧಿ ಇಲ್ವಾ ನಿನ್ಗೆ? ಯಾಕಮ್ಮ ಹಿಂಗ್ ಹೇಳ್ತಿದ್ಯಾ? ಯಾವಾಗ ಬರೀ ಕೆಲ್ಸ ಅಂತ ತಿರ್ಗಾಡಿದೀನಿ? ಆ ಏನಾಯ್ತಮ್ಮ ಹಿಂಗ್ ಆಡ್ತಿದ್ಯಾ ನೀನು? ಯಾತಿಲ್ಲ ಕಣ್ ಹೇಳಮ್ಮವ್. ಓಹೋ, ಬರೀ ಕೆಲ್ಸ ಅಂತ ನಾನು ಯಾವಾಗೂ ಏನ್ ತಿರ್ಗಾಡಿಲ್ಲ ಅಮ್ಮವ್. ಏನ್ ಮಾಡ್ತೀಯ ಅಲ್ಲಿ? ಹಸ್ಗಳೆಲ್ಲ ನೋಡ್ಕೋಬೇಕು. ಹಸ್ಗಳೆಲ್ಲ ತಗೊಂಬಂದಿದೀವಿ, ಹಸ್ಗಳಿಗೆ ಮೇವಂತೆ. ಎಲ್ಲ ನೋಡ್ಕೋಬೇಕು, ಮೇವು ಕುಯ್ಕೊಂಬರ್ಬೇಕು, ಅಲ್ಲೆಲ್ಲ ಕ್ಲೀನ್ ಮಾಡ್ಬೇಕು, ಕಸ ಎತ್ತಬೇಕು. ಸುಮ್ನೆ ಆಗ್ಬಿಡುತ್ತೇನಮ್ಮ. ಅಲ್ಲ, ನಾನು ಹಸ್ಗಳು ಪಾರ ಮಾಡ್ತೀನಂತ ಸುಮ್ನೆ ಎಲ್ಲಾರ ಜೊತೆನೂ ಸೇರ್ಕೊಂಡ್ಬಿಟ್ಟು ಕಾಟಾಚಾರಕ್ಕೆ ಮಾಡ್ಕೊಂಡು ಸುಮ್ನೆ ಲಲ್ಲೆ ಹೊಡ್ಕೊಂಡು ತಿರ್ಗಾಡಿದ್ರೆ ಆಗುತ್ತೇನಮ್ಮ? ನೀನೇ ಹೇಳಮ್ಮ ಒಂದ್ರಿಟ್ಟು. ಹಂಗಲ್ ಕಣ ಪಾಪ, ಮಾಡ್ತೀಯ. ನಿನಗ್ ಮನ್ಸಿದೆ, ನನಗ್ ಚೆನ್ನಾಗ್ ಗೊತ್ತು ಕಣಪ್ಪ, ಮಾಡ್ತೀಯ. ಭಗವಂತ ಒಳ್ಳೇದ್ ಮಾಡೇ ಮಾಡ್ತಾನೆ. ಆದ್ರೆ ನಿನಗೂ ಒಂದಿಟ್ಟು ಆರೋಗ್ಯದ ಕಡೆ ನೀನ್ ಗಮನ ಕೊಡ್ಬೇಕಲ್ವೇನಪ್ಪ? ನಿನ್ನ ಆರೋಗ್ಯ ಚೆನ್ನಾಗಿದ್ರೇನೆ ಅಲ್ವೇನೋ ನನ್ನ ಆರೋಗ್ಯನೂ ಚೆನ್ನಾಗಿರೋದು ಪಾಪ. ಹೇಳೋದ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀನ್ ಎಷ್ಟು ಚೆನ್ನಾಗಿರ್ತೀವೋ ಅಷ್ಟೇ ನಾನು ಆರೋಗ್ಯವಾಗಿ ಚೆನ್ನಾಗಿರ್ತೀನಿ ಕಣ್ಮಗ. ಆಯ್ತಾ? ನಿನ್ ಮೇಲೆ ನಾನು ನಿನ್ನಿಂದಾನೇ ನಾನು ಚೆನ್ನಾಗಿರೋದು. ನೀನೇ ಏನಾದ್ರೂ ಆರೋಗ್ಯ ಹಾಳಾಗ್ಬಿಟ್ಟು ನೀನು ಏನಾದ್ರೂ ಇದಾಗ್ಬಿಟ್ರೆ ನಿನ್ ಮೇಲೆ ನಾನು ಎಷ್ಟೊಂದು ಇದ್ ಮಾಡ್ಕೊಂಡಿದೀನಿ ಗೊತ್ತಾ? ನೀನ್ ಅರ್ಥನೇ ಮಾಡ್ಕೊಳಲ್ಲ. ಬೆಳಿಗ್ಗೆ ತಿಂಡಿಗೆ ಬರಲಿಲ್ಲ ಅಂದ್ರೆ ನನಗೆ ಎಷ್ಟು ಬೇಜಾರಾಗ್ತಿರೋದು ಗೊತ್ತಾ? ತಿಂಡಿಗೂ ಬರಲಿಲ್ಲ, ಈಗ ಮಧ್ಯಾಹ್ನಕ್ಕೂ ಊಟಕ್ಕೂ ಬರ್ತಾನೋ ಬರಲ್ವೋ ಅಂತ ನನಗೆ ಅದೇ ಯೋಚನೆ ಆಗ್ಬಿಟ್ಟಿತ್ತು ಕಣ್ಮಗ, ಗೊತ್ತಾ ನಿನ್ಗೆ? ಇಲ್ಲ ಕಣಮ್ಮ, ಬರ್ತೀನಿ ಕಣ್ ಹೇಳಮ್ಮ. ಯಾಕಮ್ಮ ನೀನು ಏನೇನೋ ತಿಳ್ಕೊಂಬಿಟ್ಟು ಏನೇನೇನೋ ಯೋಚನೆ ಮಾಡ್ತೀಯ? ಅಲ್ಲ ಕಣಮ್ಮ, ನಿನಗೆ ಬಿಟ್ಬಿಟ್ಟು ನಾನು ಎಲ್ಲಮ್ಮ ಹೋಗ್ತೀನಿ. ಅಕಸ್ಮಾತ್ ಈಗ ತೋಟದ ಹತ್ರ ಇದ್ನ ಇವಾಗಲೇ ನೀನು ನೆನಪು ಬರ್ತಿದ್ದೆ ಗೊತ್ತಾ? ಅಮ್ಮ ಊಟ ಮಾಡಿರೋ ಮಾಡ್ಲಿಲ್ವೋ? ಬೆಳಿಗ್ಗೆ ಬೇರೆ ನಾನು ಮಂತಾವ್ರು ಹೋಗ್ಲಿಲ್ಲ, ಬೆಳಿಗ್ಗೆ ಎದ್ದಡ್ಕೆಲ್ಲ ಬಂದಿದ್ದು, ತಿಂಡಿಗೂ ಹೋಗ್ಲಿಲ್ಲ ಅಂತಾನೆ ಬಂದು ನಿನಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದು ಕಣಮ್ಮ. ಅಲ್ಲ ಕಣಮ್ಮ, ನಿನಗೆ ಬಿಟ್ಟು ನಾನು ಎಲ್ಲ ಹೋಗ್ತೀನಿ ಕಣಮ್ಮ. ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀಯ ನೀನು? ಯಾಕೆ ಇಲ್ಲ ಕಣ್ಮಗ, ಏನು ಇಲ್ಲ. ಹಳೆದೆಲ್ಲ ಒಂದೊಂದಾಗೆ ನೆನಪು ಬಂದ್ಬಿಡ್ತಾವ ಕಣಪ್ಪ. ಹಳೆದೆಲ್ಲ ಕಷ್ಟಪಟ್ಟಿದ್ದು, ನಿಮ್ಗೆಲ್ಲ ನಿನ್ಗೂ ನಿಮ್ಮ ಅಕ್ಕಂಗೂ ಇಬ್ರಿಗೂ ಸಾಕಿದ್ದು, ಇವರೆಲ್ಲ ಮನೆಯಿಂದ ಆಚೆ ಕಡೆ ಹಾಕಿದಾಗ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಕಣಪ್ಪ. ಊರ್ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಜೀವಮಾನದಲ್ಲೂ ನಾನು ಇಷ್ಟೊಂದೆಲ್ಲ ಕಷ್ಟಗಳು ಅನುಭವಿಸ್ಬಿಟ್ಟಿದ್ದೀನಿ ಕಣಪ್ಪ. ಇವಾಗ ಒಂದ್ ಸ್ವಲ್ಪ ನೆಮ್ಮದಿ ಆಗಿದ್ದೀನಿ. ಅದ್ರಲ್ಲೂ ಪಾಪ ನಿಮ್ ಚಿಕ್ಕಪ್ಪ ನಿಮ್ ಚಿಕ್ಕಮ್ಮ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ಹಿಂಸೆ ಮಾಡ್ಬಿಟ್ಟು ನಿನ್ಗೆ ಚೆನ್ನಾಗಿ ನೋಡ್ಕೊಂಡಂಗೆ, ಆಸ್ತಿ ಎಲ್ಲ ಸಿಕ್ಕಂಗೆ, ಮನೆ ಎಲ್ಲ ಸಿಕ್ಕಂಗೆ ಮಾಡಿರೋದಕ್ಕೆ ಹೆಂಗ ಒಂದ್ ಸ್ವಲ್ಪ ನೆಮ್ಮದಿ ಆಗಿದೀವಿ. ಇಲ್ಲ ಅಂದಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತು ಏನೋ ಪಾಪ. ಹೆಂಗ ಹಿಂಗೆ ಚೆನ್ನಾಗಿರಪ್ಪ. ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಾರ್ಗು ನೀನ್ ಚೆನ್ನಾಗಿ ನೋಡ್ಕೋಬೇಕಣ್ಣ ಪಾಪವು. ಅವರು ನಿನ್ಗೋಸ್ಕರ ಬಹಳ ಕಷ್ಟಪಟ್ಟಿದ್ದಾರೆ ನಿಮ್ ಚಿಕ್ಕಪ್ಪ, ಸರಿನಾ? ಯಾವತ್ತು ಕೂಡ ನಿಮ್ ಚಿಕ್ಕಪ್ಪ ಕೈ ಬಿಟ್ಟಿಲ್ಲ. ಯಾರು ನಿಮ್ ಚಿಕ್ಕಪ್ಪ ವಯಸ್ಸಾದ್ಮೇಲೆ ಸ್ವಂತ ಅಪ್ಪ ಅಮ್ಮಗಿಂತ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮಂಗ್ ನೀನ್ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಅಮ್ಮವ್, ಯಾಕಮ್ಮ ನೀನು ಏನೇನೋ ಮಾತಾಡ್ತಿದ್ಯಾ ನೀನು ಇವತ್ತು? ಯಾವತ್ತು ಇಲ್ಲದೆ ಇರೋದು? ಅಲ್ಲ ಕಣಮ್ಮ ಅಮ್ಮವ್, ಅವ್ರಿಗೆ ನೋಡ್ಕೊಂಡದಲ್ಲೇ ನಿಮ್ಗೆ ನೋಡ್ಕೊಂಡದಲ್ಲೇ ನಾನು ಇನ್ನೇನು ಮಾಡ್ತೀನಮ್ಮ? ನನಗೆ ಎಲ್ಲ ಕಷ್ಟಗಳು ಅನುಭವಿಸಿದ್ದೀನಿ ಕಣ್ ಬಿಡಮ್ಮ. ನಾನು ಮೊದಲಿಂದ ಕಷ್ಟ ಏನಂತ ನನಗೆ ಚೆನ್ನಾಗಿ ಗೊತ್ತೈತೆ. ಯಾರು ಇಲ್ದಲ್ಲೇ ಇರೋ ಟೈಮಲ್ಲಿ ನನಗೆ ಚಿಕ್ಕಪ್ಪ ಬಂದ್ಬಿಟ್ಟು ಸಹಾಯ ಮಾಡಿದ್ದಾರೆ, ಚಿಕ್ಕಪ್ಪ ಚಿಕ್ಕಮ್ಮ. ಅವರಿಗೆ ನಾನು ಬಿಡ್ತೀನೇನಮ್ಮ. ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀಯ? ನಿನಗೂ ಚೆನ್ನಾಗಿ ನೋಡ್ಕೊಳ್ತೀನಿ, ಚಿಕ್ಕಪ್ಪಂಗೂ ಚಿಕ್ಕಮ್ಮಂಗೂ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ತೀನಿ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ ಕಣಮ್ಮ. ಗಜೇಂದ್ರಣ್ಣ ಇವರಾಗ್ಲಿ, ಕುಮಾರಣ್ಣ ಆಗ್ಲಿ, ಎಲ್ಲರ ತಾವೂ ಚೆನ್ನಾಗಿರ್ತೀನಿ. ಸುಮ್ಕಿರಮ್ಮ ನೀನು, ಹಿಂಗೆಲ್ಲ ಮಾತಾಡ್ಬೇಡ ನೀನು. ಸರಿ ಸರಿ ಆಯ್ತು, ಬಾರಪ್ಪ ಊಟ ಮಾಡಿ ಬಾರಪ್ಪ. ಹೊತ್ತಾಗೋಯ್ತು. ಇನ್ನು ಏನ್ ಮಾಡ್ತೀಯ ನೀನು? ಊಟ ಮಾಡಲ್ವಾ ನೀನು? ಅಡಿಗೆ ಏನು ಮಾಡಿದ್ಯಮ್ಮ? ಅಡಿಗೆ ಮಾಡಿದ್ಯಾ, ತಿಂಡಿ ಮಾಡಿದ್ಯಾ ಇವಾಗ? ಬೆಳಿಗ್ಗೆ ತಿಂಡಿ ಮಾಡಿದ್ಮೇಲೆ ಪಾಪ ತಿಂಡಿನೇ ಐತೆ. ನಾನ್ ತಿಂಡಿ ತಿನ್ಕೊಡ್ತೀನಿ ನಿನಗೋಸ್ಕರ. ನೆನ್ನೆ ರಾತ್ರಿ ಸಾಯಂಕಾಲ ನೆನ್ನೆ ಇದು ಮಾಡಿದ್ನಲ್ಲ ಸಾಂಬಾರು, ಸೊಪ್ಪಿನ ಸಾಂಬಾರು, ಅದೇ ಐತೆ. ಅದೇ ಸೊಪ್ಪಿನ ಸಾಂಬಾರ್ ಮೇಲೆ ಒಂದಿಟ್ಟು ಅನ್ನ ಬೇಯಿಸಿದೀನಿ, ಬಾ ಊಟ ಮಾಡ್ಕೊಂಡು ಹೋಗುವಂತೆ. ಏನಮ್ಮ ನೀನು? ಹೋಗಮ್ಮ, ರಾತ್ರಿ ಸಾಂಬಾರ್ ಮೇಲೆ ಇವಾಗ ಅನ್ನ ಬೇಯಿಸಿದ್ಯಾ? ಹೋಗಮ್ಮ, ನಾನು ಊಟ ಮಾಡಲ್ಲ. ನಾನು ಇವಾಗ ಇಲ್ಲಂತೂ ಮಾಡಲ್ಲ. ನಾನು ಅಲ್ಲೇ ಚಿಕ್ಕಪ್ಪ ಚಿಕ್ಕಮ್ಮ ಮನೆಗೆ ಹೋಗ್ತೀನಿ ಬಿಡು. ಅಲ್ಲೇ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಚಿಕ್ಕಮ್ಮ ಏನಾದ್ರು ಬಿಸಿ ಬಿಸಿಯಾಗಿ ಏನಾದ್ರು ಮುದ್ದೆ ಮಾಡ್ಬಿಟ್ಟು, ಸಾಂಬಾರು ಮುದ್ದೆ ಏನಾದ್ರು ಮಾಡಿರುತ್ತೆ, ತರಕಾರಿ ಸಾಂಬಾರು, ಅಲ್ಲೇ ಊಟ ಮಾಡ್ಕೊಂಡ್ ಬರ್ತೀನಿ. ಬಿಡಮ್ಮ. ಪರವಾಗಿಲ್ಲ ಕಳ ಪಾಪ, ನೀನು ಒಂಥರ ಕಲ್ಕೊಂಡ್ಬಿಟ್ಟೆ ಕಳ ಪಾಪಲಿ. ನೋಡ್ದ ನಮ್ಮ ಹುಡುಗನ್ನ. ಈಗ ಚಿಕ್ಕಪ್ಪ ಮನೆ ಹತ್ರ ಹೋಗ್ತಾನಂತೆ ನೋಡಪ್ಪ ಊಟ ಮಾಡೋದಕ್ಕೆ. ಸರಿ ಕಣಪ್ಪ, ಆಯ್ತು, ಚೆನ್ನಾಗಿರಪ್ಪ. ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ. ಸರಿ, ಅಲ್ಲೇ ಊಟ ಮಾಡು ಬಿಡು. ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಗಿ. ಈಗಳೆಲ್ಲ ಪಾಪಲಿ ಹಂಗೆ ಸಾಯಂಕಾಲ ಏನಾದ್ರು ಬೋಂಡ ಬಜ್ಜಿ ಏನಾದ್ರು ಮಾಡ್ಕೊಂಡು
ಮನೇಲಿ ಏನಾದ್ರೂ ಸಿಹಿ ಏನಾರ ಮಾಡಂಕಣ. ಬಲು ದಿವಸ ಆಗೋಯ್ತು. ನಿಮ್ ಚಿಕ್ಕಪ್ಪ ಚಿಕ್ಕಮ್ಮಂಗು ಕರ್ಕೊಂಬ, ಸರಿನಾ? ಎಲ್ಲಾರು ಇಲ್ಲೇ ಊಟ ಮಾಡಿದ್ರೆ ಆಗುತ್ತೆ. ಮಾವ್ ಪಾಯಸ ಬೇಡ ಕಣಮ್ಮ. ನನಗೆ ತಿನ್ನಕ್ಕಾಗಲ್ಲ. ಒಂದು ಕೆಲಸ ಮಾಡ್ತೀನಿ ಕಣಮ್ಮ. ಈಗ ಇದು ಸಾಯಂಕಾಲ ಬರ್ಬೇಕಾದ್ರೆ ಅತ್ಲಾಗಿಂದ ಬರ್ಬೇಕಾದ್ರೆ ಒಂದು 3 kg ಬಾಯ್ಲರ್ ಕೋಳಿ, ಒಂದು 2-3 kg ಫಾರಂ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ, ಸರಿನಾ? ಬಾಯ್ಲರ್ ಕೋಳಿದು ಕಬಾಬುನು ಬಿರಿಯಾನಿ ಮಾಡಿಬಿಡೋಣಮ್ಮ. ಫಾರಂ ಕೋಳಿದು ಸಾಂಬಾರು ಮಾಡಿಬಿಡೋಣಮ್ಮ. ಸಾಂಬಾರು ಮಾಡಿಬಿಟ್ಟು ಇದ್ರದ್ದು ಚಿಕನ್ ಕಾಳುಗೊಜ್ಜು ಮಾಡ್ತೀವಲ್ಲ ಅದು ಮಾಡಿಬಿಡೋಣ ಕಣಮ್ಮ, ಸಖತ್ತಾಗಿರುತ್ತೆ. ಇಷ್ಟು ಮಾಡ್ಕೊಡ್ತೀನಮ್ಮ, ತಗೊಂಬರ್ತೀನಿ. ಸಾಯಂಕಾಲ ಒಂದು 5-6 ಗಂಟೆಗೆ ಬಂದ್ಬಿಡ್ತೀನಿ. ಎಲ್ಲ ಖಾರಕ್ಕೆಲ್ಲ ತಕೊಂಡು ನೀನು ರೆಡಿ ಮಾಡಿರಮ್ಮ. ಅಲ್ಲ, ನಾನು ಕೋಳಿ ಅಂಗಡಿ ಹೋದ ತಕ್ಷಣ ನೀನು ಫೋನ್ ಮಾಡ್ತೀನಿ, ಖಾರಕ್ಕೆಲ್ಲ ರೆಡಿ ಮಾಡ್ಕೊಳಮ್ಮ ಅಂತ. ಚಿಕ್ಕಮ್ಮಂಗೆ ಇನ್ನೇನು ಹೋಗ್ಬಿಟ್ಟು ಇನ್ನೇನು ನಾನೇ ಬೈಕಲ್ಲಿ ಕರ್ಕೊಂಬರ್ತೀನಿ. ಇಲ್ಲಾಂದ್ರೆ ಇನ್ನೇನು ಕುಮಾರಣ್ಣಂಗೆ ಅವ್ರಿಗೆ ಯಾರಿಗಾರ ಹೇಳ್ತೀನಿ, ಅವರೇ ಬಂದ್ಬಿಟ್ಟು ಕರ್ಕೊಂಬರ್ತಾರೆ. ಹಂಗೆ ಮಾಡಮ್ಮ. ಸರಿ ಕಣಪ್ಪ, ಆಯ್ತು, ಹೋಗು. ನಿನ್ನ ಇಷ್ಟನೇ ನನ್ನ ಇಷ್ಟ ಅಲ್ವೇನ? ನೀನ್ ಹೇಳಿದ್ರೆ ಮಾಡ್ಕೊಡ್ದಂಗೆ ಇರ್ತೀನ? ಆಯ್ತು ಕಣ, ಹೋಗಪ್ಪ, ಮಾಡ್ಕೊಡ್ತೀನಿ. ಅದಕ್ಕೇನಂತೆ, ತಗೊಂಬ. ಸಾಯಂಕಾಲ ಬೇಗ ಬಂದ್ಬಿಡಪ್ಪ, ಜಾಸ್ತಿ ಹೊತ್ತು ಮಾಡ್ಕೊಂಡ್ ಬರ್ಬೇಡು. ಕತ್ಲೆಲ್ಲ ಬರಕ್ ಹೋಗ್ಬೇಡ ಕಣ ಮಗ. ಒತ್ತಿರುವಾಗ್ಲೇನ ಮಂತವ ಬಂದ್ಬಿಡ್ಬೇಕು, ಹೊತ್ತು ಮುಳುಗಕ್ಕಿಂತ ಮುಂಚೆ, ಆಯ್ತಾ? ನನ್ನ ಮಾತು ಮೀರಿದ್ರೆ ನೋಡು, ನನಗೆ ಬರು ಕೋಪ ಬಂದ್ಬಿಡುತ್ತೆ. ನಾ ಎಷ್ಟು ದಿವಸ ಹೇಳಿದ್ದೀನಿ ಹೇಳಿ ನಿನ್ಗೆ, ನನ್ನ ಮಾತು ಮೀರಬಾರ್ದು ಅಂತ. ಸರಿ ಕಣಮ್ಮ, ಆಯ್ತು ಹೇಳಮ್ಮ. ನಿನ್ನ ಮಾತು ಯಾವತ್ತೂ ಮೀರಲ್ಲ ಕಣ, ಹೇಳಮ್ಮ. ನೀನು ಹೇಳ್ದಂಗೆನೆ ಮಾತು ಕೇಳ್ತೀನಿ. ಪಾಪ ಪಾಪ ಗಜೇಂದ್ರ, ಗಜೇಂದ್ರ, ಬಾರಪ್ಪ ಬೇಗ ಬಾರ. ಒಂದು ಸ್ವಲ್ಪ ಕೆಲಸ ಆಯ್ತು, ಬಾರಪ್ಪ, ಹೋಗನ್ ಬಾರಪ್ಪ ಬೇಗ. ಚಿಕ್ಕಪ್ಪ, ಚಿಕ್ಕಪ್ಪ, ಏನಾಯ್ತು ಚಿಕ್ಕಪ್ಪ? ಎಲ್ಲೋಗ್ಬೇಕು? ಯಾಕೆ, ಏನಾಯ್ತು? ನಿನ್ನ ಮುಖ ನೋಡಿದ್ರೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿರಂಗಿದೆಯಲ್ಲ. ಏನಾದ್ರು ಗಲಾಟೆ ಏನಾದ್ರು ಆಯ್ತಾ? ಏನಾದ್ರು ಯಾಕೆ ಒಂಥರ ಇದಾರಲ್ಲ ಚಿಕ್ಕಪ್ಪ? ಏನೋ ಯೋಚನೆ ಮಾಡ್ಕೊಂಡೆ ಕುಂತಿರಾರ, ನಿಂತಾರಲ್ಲ, ಬಂದಾರಲ್ಲ. ಅಮ್ಮ, ಯಾಕಮ್ಮ ಚಿಕ್ಕಪ್ಪ ಒಂಥರ ಮಾಡ್ಕೊಂಡ್ ಬಂದೈತೆ ಮಕಾನ? ಏನಾಯ್ತಮ್ಮ? ಇದೊಳ್ಳೆ ಚೆನ್ನಾಗಾಯ್ತಲ್ಲ ನಮಗ. ಅಲ್ಲ ಕಣ್ ಪಾಪ ಗಜೇಂದ್ರ, ನನಗ್ ಕೇಳಿದ್ರೆ ನಾನು ಏನ ಹೇಳಣ? ಕೇಳ ನಿಮ್ ಚಿಕ್ಕಪ್ಪ ನೀನೆ. ಚಿಕ್ಕಪ್ಪ, ಏನಾಯ್ತು ಚಿಕ್ಕಪ್ಪ? ಏನಾಯ್ತಂತ ಬಾಯ್ ಬಿಟ್ಟಾದ್ರು ಹೇಳಪ್ಪ ಚಿಕ್ಕಪ್ಪ. ಯಾಕೆ ಹಿಂಗೆ ಒಬ್ರೇನೇನೋ ಬಂದ್ಬಿಟ್ಟು ನಿಂತ್ಕೊಂಡಿದ್ದೀರಾ? ಪಾಪ, ಪಾಪ ಗಜೇಂದ್ರ, ಏನ್ ಇಲ್ಲ ಕಣ್ ಮಗ. ಅಲ್ಲ ಕಣ ಪಾಪ, ಮತ್ತೆ ನಿಮ್ಮ ಅಪ್ಪ ಮನೆ ಬಿಟ್ಟು ಊರ್ ಬಿಟ್ಟು ಹೋಗ್ತಿದಾರಂತೆ ಕಣ್ ಮಗ. ಬಾರ್ ಪಾಪ, ಹೋಗ್ಬಿಟ್ಟು ಅಪ್ಪನ ಕರ್ಕೊಂಬರೋಣ. ಈಗ ನಿಮ್ಮ ಅಪ್ಪಂಗೆ ಹೋಗಿ ಕರ್ಕೊಂಬರಿಲ್ಲ ಅಂದ್ರೆ ನಿಮ್ಮ ಅಪ್ಪ ಯಾವತ್ತೂ ಸಿಗಲ್ವಂತೆ ಕಣಪ್ಪ. ಬಾರ, ಬೇಗ ಹೋಗ್ ಬರ ಬಾರ. ಮನೆ ಬಿಟ್ಟು ಕಳಿಸ್ಬಿಟ್ರಂತೆ ಕಣಪ್ಪ ನಿಮ್ಮ ಅಪ್ಪಂಗೆ, ಅದಕ್ಕೆ ಬೇಜಾರಲ್ಲಿ ಊರ್ ಬಿಟ್ಟು ಹೋಗ್ತೈತಂತೆ. ಬಾರ್ ಮಗ, ಹೋಗಣ ಬಾರ. ಏನ್ ಹೇಳ್ತಿದ್ಯಾ ಚಿಕ್ಕಪ್ಪ ನೀನು? ಅಪ್ಪ ಮನೆ ಬಿಟ್ಟು ಊರ್ ಬಿಟ್ಟು ಹೋಗ್ತಿದಾರ? ಮನೆ ಬಿಟ್ಟು ಹೋಗೋದಂತದ್ ಅಪ್ಪಂಗೆ ಏನಾಗೈತಿ ಚಿಕ್ಕಪ್ಪ? ಅಲ್ಲ, ಅಪ್ಪ ನೋಡಿದ್ರೆ ಊರಿಗೇನೆ ಸಾವುಕಾರ. ಅಪ್ಪ ಹೇಳ್ದಂಗೆನೆ ಎಲ್ಲ ನಡಿಬೇಕು. ಅಪ್ಪ ಹೇಳ್ದಂಗೆನೆ ಎಲ್ಲರೂ ಮನೆಯವರೆಲ್ಲ ಮಾತು ಕೇಳ್ತಾರೆ. ಅಂಥದ್ರಲ್ಲಿ ಅಪ್ಪಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ತಿದಾರ. ಏನಂತ ಹೇಳ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ಒಂದು ಗೊತ್ತಾಗ್ತಿಲ್ವಲ್ಲ ಚಿಕ್ಕಪ್ಪ ನನಗೆ. ಅವ್ರು ಯಾರು ಚಿಕ್ಕಪ್ಪ ಅಪ್ಪಂಗೆ ಮನೆಯಿಂದ ಆಚೆ ಕಡೆ ಕಳ್ಸೋದಕ್ಕೆ? ಅವ್ರಿಗೆ ಏನ್ ಕಡಿಮೆ ಆಗೈತೆ ಅಂತ ಹಿಂಗ್ ಮಾಡ್ತಿದ್ದಾರೆ? ಅದ್ರಲ್ಲೂ ಮನೆ ಬಿಟ್ಟು ಹೋಗೋದಂಥದ್ದು ಅವ್ರಿಗೇನಾಗೈತೆ? ಅದ್ರಲ್ಲೂ ನಮ್ಗೆ ಹೇಳ್ದಂಗೆ ಏನ್ ವಿಚಾರ ಇದ್ರು ನಮ್ಮ ಮುಂದೆ ಹೇಳ್ಕೊಳ್ತಾರೆ. ಅಷ್ಟೊಂದು ಪ್ರೀತಿ ಐತಿ ಅಂತ ಹೇಳ್ತಾರೆ. ನೋಡಿದ್ರೆ ಇವಾಗ ನಮಗ್ ಬಿಟ್ಬಿಟ್ಟೇನೆ, ನಮಗ್ ಹೇಳ್ದಂಗೆ ಕೇಳ್ದಂಗೆ ಅವ್ರು ಮನೆ ಬಿಟ್ಟು ಹೋಗ್ತಿದಾರ. ಏನ್ ಚಿಕ್ಕಪ್ಪ ಇದು? ಏನು ಅರ್ಥನೇ ಆಗ್ತಿಲ್ಲ ನನಗೆ. ಒಂದು ಅರ್ಥ ಆಗ್ತಿಲ್ವಲ್ಲ. ಅವ್ರು ಯಾರು ನಮ್ಮ ಅಪ್ಪಂಗೆ ಮನೆ ಬಿಟ್ಟು ಹೋಗ್ಲಿ ಕಳ್ಸಕ್ಕೆ ಅಂತ? ಅಪ್ಪ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಎದ್ರಕೊಂಡು ಅದ್ ಹೆಂಗ್ ಹೋಗ್ತಿದ್ದಾರೆ? ನಾವ್ಯಾರು ಇಲ್ವಾ? ನಾವ್ಯಾರು ನೆನಪಿಗೆ ಬರ್ಲಿಲ್ವಾ? ಗಜೇಂದ್ರ, ಗಜೇಂದ್ರ ನನ್ನ ಮಗ ಕಣಪ್ಪ, ನೀನಿಲ್ಲ ಅಂದ್ರೆ ನನಗೆ ನೆಮ್ಮದಿನೇ ಇಲ್ಲ ಕಣಪ್ಪ ಅಂತ ಹೇಳ್ತಿರುತ್ತೆ. ನೋಡಿದ್ರೆ ಇವಾಗ ನನಗ್ ಬಿಟ್ಟೆ ಹೋಗ್ತೈತಾ? ಯಾಕೆ ಹಿಂಗ ಆಡ್ತಿದ್ದಾರೆ? ಏ ಪಾಪ, ಪಾಪ ಗಜೇಂದ್ರ, ನಿನಗೆ ಹಳೆದೆಲ್ಲ ಗೊತ್ತಿಲ್ಲ. ಎಲ್ಲ ವಿಚಾರ ನನಗ್ ಗೊತ್ತೈತೆ. ಆಮೇಲಿಂದ ಅದೇನ್ ವಿಚಾರ ಇದ್ರು ನಾನು ಆಮೇಲಿಂದ ನಿಂತವ ಮಾತಾಡ್ತೀನಿ. ಎಲ್ಲ ವಿಚಾರ ಹಳೆದೆಲ್ಲ ಹೇಳ್ತೀನಿ. ಇವಾಗ ನೀನು ಏನು ಮಾತಾಡ್ಬೇಡ. ನಾನು ಬರ್ಕೊಂಡೆ ನಿನಗೆ. ನಿಮ್ಮ ಅಪ್ಪಂಗೆ ಯಾಕ ಒಂದ್ ವಾರದಿಂದ ಗಜೇಂದ್ರ ನಿನಗ್ ಬಿಟ್ಟಿರಕ್ ಆಗಲ್ಲ ಕಣ. ನೀನೇ ಧೈರ್ಯ ಕಣ ನನಗೆ. ನೀನಿಲ್ಲ ಅಂದ್ರೆ ನನ್ನ ಜೊತೆ ನನಗೆ ಕೈ ಕಾಲು ಆಡಲ್ಲ ಕಣ. ನೀನೇ ಶಕ್ತಿ ಕಣ. ನನಗೆ ಯಾವತ್ತು ಕೈ ಬಿಡ್ಬೇಡ ಕಣ ಗಜೇಂದ್ರ ಅಂತಲೇ ಹೇಳೋದು. ನಾನು ಇವ್ರು ಇರೋ ತಕ ಇದ್ದು ಇವ್ರಿಗೆ ಏನಾಗ್ತೈತೆ ಹಿಂಗಾಡ್ತಿದಾರಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೋಡಿದ್ರೆ ಇವಾಗ ನೀನ್ ಹಿಂಗ್ ಹೇಳ್ತಿದ್ರೆ ನನಗೆ ಯಾಕೆ ಅನುಮಾನ ಬರ್ತೈತೆ. ಅವರು ಯಾಕೆ ನಿಮ್ಮ ಅಪ್ಪಂಗೆ ಬಲು ಬೇಜಾರು ಮಾಡಿಸ್ಬಿಟ್ಟಿದ್ದಾರೆ. ನಾನು ಬಡ್ಕಂಡೆ ಇಲ್ಲೇ ಉಳ್ಕಣ ಕೇಳ ಆತ್ಲಾಗಿ ನಿಮ್ಮ ಅಪ್ಪಂಗೆ ಇಲ್ಲೇ ಕರ್ಕಳ ಆತ್ಲಾಗಿ ನಿನ್ ಜೊತೆಲೇನೆ ನಿಂತವ ನೆಮ್ಮದಿಯಾಗಿರ್ತಾರೆ ನಿಮ್ಮ ಅಪ್ಪ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದ ಉದಾಸೀನ ಮಾಡ್ಬಿಟ್ಟೆ ನೋಡು. ನಡಿ ಈಗ, ನಡಿ ಬೇಗ. ರಂಗಪ್ಪ, ನಡಿ ಬೇಗ. ಎಲ್ಲಿ ಹೋಗ್ತಿದಾರೆ ಏನಂತ ಒಂದ್ ಸ್ವಲ್ಪ ನಡ್ರಿ, ಬೇಗ ಹೋಗಿ ಕರ್ಕೊಂಬರೋದ್ ನಡ್ರಿ. ಆಮೇಲೆ ಏನಿದ್ರು ಮಾತಾಡೋದು, ಆಮೇಲೆ ಮಾತಾಡಿದ್ರೆ ಆಗುತ್ತೆ. ಬೇಡ ಪಾಪ ಗಜೇಂದ್ರ, ಬಾರ ಮೊದ್ಲು ಎಲ್ಲಿದಾರಂತ ಹೋಗಿ ಹುಡ್ಕೊಂಬರಂ ಬಾರೋ. ನಿಮ್ ಚಿಕ್ಕಮ್ಮ ನಮ್ ಲೆಕ್ಕಾಚಾರಿ ಎಲ್ಲಾರು ಹುಡ್ಕೊಂಡು ಹೋಗಿದಾರೆ. ಬಾ, ಬೇಗ 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 ಹೋಗಿ ಕರ್ಕೊಂಬರಂ ಬಾರಪ್ಪ. ನೀನಿದ್ರೆ ನೀನ್ ಮಾತಾದ್ರು ಕೇಳ್ತಾರಂತ ಕರ್ಕೊಂಡು ಹೋಗೋಣ ಮಂತಾವ್ ಬಂದ್ಬಿಟ್ಟು ಅಂತ ಬಂದೆ. ಬಾರ ಪಾಪ ಬೇಗ. ಅಯ್ಯೋ, ಇವನು ಯಾಕಪ್ಪ ಬಂದ? ಇವನು ಇದು ಯಾಕಪ್ಪ ಬಂದ? ನಮ್ಮ ಜಗಣ ಇಲ್ಲೇ ಸಿಗ್ಬೇಕಿತ್ತ? ನನ್ನ ಮನೆ ಬಿಟ್ಟು ಊರ್ ಬಿಟ್ಟು ಹೋಗ್ತಿರೋ ವಿಚಾರ ಏನಾರ ನಮ್ಮ ಜಗಣಿಗೆ ಏನಾರ ಗೊತ್ತೈತಾ? ಸಾಮಾನ್ಯಕ್ಕಿಲ್ಲ ಅನ್ಸುತ್ತೆ. ಜಗಣ,
ಯಾಕಪ್ಪ ಇದ್ಯಾಕಲ್ಲ ಪಾಪ ಹಿಂಗ್ ನಿಂತಿದ್ಯಾ ಇಲ್ಲಿ? ಅಲ್ಲ ಕಣ್ ಸಾವ್ಕಾರ್ರೆ, ನಾನ್ ನಿನ್ ಕಣದಿರ್ಲಿ, ನಾನೆಲ್ಲ ಇಲ್ಲೇ ಹೊಲತಾ ಹೋಗಿದ್ದೆ ಬರ್ತಿದ್ದೆ. ಅಲ್ಲ ಕಣ್ ಸಾವ್ಕಾರ್ರೆ, ಇದ್ಯಾಕೆ ಸಾವ್ಕಾರ್ರೆ ನೀವು ಬ್ಯಾಗ್ ಎಲ್ಲ ತಗೊಂಡ್ಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ ನೀವು? ಏನಿದು ಬ್ಯಾಗ್ನೇ ತಗೊಂಡು ಹೋಗ್ತಿದ್ದೀರಲ್ಲ? ಲಗೇಜ್ ಎಲ್ಲ ತಗೊಂಡು ಹೋಗ್ತಿದ್ರಲ್ಲ, ಯಾವತ್ತು ಹಿಂಗ್ ಹೋಗ್ದವ್ರಲ್ವಾ ನೀವು? ಏನಾಯ್ತ್ರಿ ಸಾವ್ಕಾರ್ರೆ? ಯಾತು ಇಲ್ಲ ಕಣ ಮಗ, ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ನೆಂಟ್ರ ಮನೆಗೆ ಹೋಗ್ತೀನಿ ಕಣಪ್ಪ. ಒಂದ್ 2-3 ದಿವಸ ಒಂದ್ ವಾರ ಉಳ್ಕೊಂಬರೋದಂತ ನನಗೂ ಬೇಜಾರಾಗ್ತಿತ್ತು, ಅದಕ್ಕೆ ಹೋಗ್ ಬರೋದಂತ ಹೋಗ್ತಿದ್ದೀನಿ ಕಣ್ಮಗ. ಹ್ಞೂ. ಅಯ್ಯ ದೇವ್ರೆ, ಇದು ಒಳ್ಳೆ ಕತೆ ಆಗೋಯ್ತಲ್ಲಪ್ಪ. ಅಲ್ಲ ಸಾವ್ಕಾರರು ಅದರಲ್ಲೂ ಕಾರ್ ಐತೆ, ಬೈಕ್ಗಳಿದಾವೆ. ಕಾರು ಬೈಕ್ಗಳೆಲ್ಲ ಬಿಟ್ಟು ಮಕ್ಕಳು ಎಲ್ಲ ಇದ್ದಾರೆ, ಇಷ್ಟೊಂದು ಜನ ಮಕ್ಳುಗಳು, ಕುಮಾರಣ್ಣ ಎಲ್ಲಾರು ಇದ್ದಾರೆ, ಗಜೇಂದ್ರ ಅವರೆಲ್ಲರೂ ಈ ಸಾವ್ಕಾರಿಗೆ ಬ್ಯಾಗ್ ಕೊಟ್ಬಿಟ್ಟು ನೆಂಟ್ರ ಮನೆಗೆ ಹಿಂಗೆ ಕಳಿಸ್ಬಿಡ್ತಾರ. ನನಗೆ ಯಾಕೆ ಇವ್ರು ನನ್ನ ಜೀವಮಾನದಲ್ಲೂ ಹಿಂಗೆ ಸಾವ್ಕಾರರು ಬಂದಿದ್ದು ನಾನು ನೋಡ್ಲಿಲ್ಲಪ್ಪ. ಇವತ್ತೇನು ಹಿಂಗೆ ಹೋಗ್ತಿದಾರಲ್ಲ, ಏನು ಕತೆ ಅದೇ ಗೊತ್ತಾಗ್ತಿಲ್ವಲ್ಲ. ಇದು ಯಾಕ ನನಗೆ ಯಾಕೆ ಸರಿ ಆಗ್ತಿಲ್ಲ, ನನಗೆ ಯಾಕೆ ಅನುಮಾನ ಬರ್ತೈತೆ ಸಾವ್ಕಾರರ ಮೇಲೆ. ಏನೋ ಎಡವಟ್ಟು ಆಗೈತೆ ಗ್ಯಾರಂಟಿ. ಈ ರೀತಿ ಎಲ್ಲ ನನ್ನ ಜೀವಮಾನದಲ್ಲಿ ಇವು ಸಾವ್ಕಾರ ಹಿಂಗೆ ಹೋಗೋರು ನಾನು ನೋಡೇ ಇಲ್ಲ. ಅಲ್ಲ ಗಜೇಂದ್ರಗೆ ಒಂದ್ಸಲಿ ಫೋನ್ ಮಾಡಿ ಕೇಳೋಣ. ಇಲ್ಲ ಮಂತಾವಲೆ ಹೋಗ್ಬಿಟ್ಟು ಕೇಳಿದ್ರೆ ಆಗುತ್ತೆ ವಿಚಾರನ. ಏನಿದ್ರು ಸುಮ್ಮನೆ ಅವ್ರಿಗೂ ಭಯ ಬೀಳ್ಸೋದು ಬೇಡ. ಏನು ಮಾತಾಡಬೇಡ. ಅಲ್ಲ ಕಣ ಸಾವ್ಕಾರ್ರೆ, ತಡೀರಿ, ನಾನೇ ಮಂತ ಹೋಗ್ಬಿಟ್ಟು ಬೈಕ್ ತಗೊಂಬರ್ತೀನಿ, ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಗೇಟ್ ಹತ್ರ ಬಿಟ್ಟು ಬರ್ತೀನಿ. ಯಾಕೆ ಒಬ್ರೆ ನಡ್ಕೊಂಡು ಹೋಗ್ತೀರಾ ಈ ಬಿಸಿಲಲ್ಲಿ? ಏನು ಬೇಡ ಕಣ ಪಾಪ, ಜಗಣ ಸುಮ್ಕಿರು, ನಾನೇ ನಡ್ಕೊಂಡು ಹೋಗ್ತಿದ್ದೀನಿ. ಇನ್ನೇನು ನಮ್ಮೂರ್ ಗೇಟು ಇನ್ನೆಷ್ಟು ದೂರ ಆಯ್ತಪ್ಪ? ಇನ್ನೊಂದು ಕಾಲ ಸ್ವಲ್ಪ ಒಂದು 10 ಹೆಜ್ಜೆ ಇಟ್ರೆ ಅತ್ಲಾಗಿ ನಮ್ಮೂರ್ ಗೇಟೇ ಸಿಗುತ್ತೆ. ಬೇಗ ಹೋಗ್ಬಿಡ್ತೀನಿ ಕಣ್, ಸುಮ್ಕಿರು ಮಗ. ಹಿಂಸೆ ಮಾಡ್ಬೇಡ, ಸುಮ್ಕಿರು. ಹಿಂಗ್ ಹೋಗಿ ಹಿಂಗ್ ಬಂದೇ ಬಿಡ್ತೀನಿ, ಸುಮ್ಕಿರು ನಾನು. ಸರಿ ಕಣಪ್ಪ, ಆಯ್ತು, ನಾನು ಹೋಗೋಣ. ಅಲ್ಲ ಕಣ ಸಾವ್ಕಾರ್ರೆ, ಏನಂತ ಮಾತಾಡ್ತಿದ್ದೀರಾ? ಹೋಗೋಣ ಅನ್ಬೇಡ್ರಿ, ಹೋಗಿ ಬರ್ತೀನಿ ಅಂತ ಹೇಳ್ರಿ. ಏನಿದು ಸಾವ್ಕಾರ ಏನೋ ಒಂಥರ ಮಾತಾಡ್ತಿದ್ದಾರೆ, ಏನಂತಾನೆ ಗೊತ್ತಾಗ್ತಿಲ್ವಲ್ಲ. ಇಲ್ಲ, ಈ ವಿಚಾರನ ಮೊದಲು ಗಜೇಂದ್ರಂಗೋ, ರಂಗಜ್ಜಂಗೋ, ಕುಮಾರಣ್ಣಂಗೋ ಯಾರಿಗಾರ ಫೋನ್ ಮಾಡಿ ಬೇಗ ಹೇಳ್ಬೇಕು. ನನಗೆ ಯಾಕೆ ಅನುಮಾನ ಬರ್ತೈತೆ, ಇವ್ರು ಸಾವ್ಕಾರರು ಬ್ಯಾಗ್ ತಗೊಂಡು ಲಗೇಜ್ ಎಲ್ಲ ತಗೊಂಡು ಹೋಗ್ತಿದ್ರೆ. ಅಲ್ಲ ಇವ್ರಿಗೆ ಏನಂತದಾಗೈತಂತ ಬ್ಯಾಗ್ ಎಲ್ಲ ತಗೊಂಡು ಹೋಗೋ ಮನುಷ್ಯನೇ ಅಲ್ವಲ್ಲ ಇವರು. ಒಂದು ಅರ್ಥನೇ ಆಗ್ತಿಲ್ವಲ್ಲ, ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಅಯ್ಯ, ಹೆಂಗ ನೆನಪು ಮಾಡಿದ ತಕ್ಷಣ ಇವರೇ ಬಂದ್ಬಿಟ್ರು. ಇದೇನು ಇವರು ಫ್ಯಾಮಿಲಿ ಸಮೇತ ಹಿಂಗೆ ಬಂದ್ಬಿಡ್ತಾರೆ? ರಂಗಜ್ಜ ಇದ್ಯಾಕೆ ರಂಗಜ್ಜ ಹಿಂಗೆ ಹೋಗ್ತಿದ್ದೀರಾ? ನಾನು ಇಷ್ಟೊತ್ತವರೆಗೂ ನಿಮಗೆ ನೆನಪು ಮಾಡ್ಕೊಳ್ತಿದ್ದೆ. ಅಲ್ಲ ಕಣ್ ರಂಗಜ್ಜ, ಎಲ್ಲಿ ಹೋಗ್ತಿದ್ದೀರಾ ನೀವು ಇವಾಗ? ಅಲ್ಲ ಸಾವ್ಕಾರರು ಬ್ಯಾಗ್ ತಗೊಂಡ್ಬಿಟ್ಟು ಈ ಕಡೆ ಹೋಗ್ತಿದ್ರು, ಬರ ಅಂತ ಬೇಗ ಅರ್ಜೆಂಟಲ್ಲಿ ಹೋಗ್ತಿದ್ರು. ನೀವು ನೋಡಿದ್ರೆ ಮಕ ಒಂಥರ ಮಾಡ್ಕೊಂಡು ಹಿಂಗೆ ಯಾರಿಗ ಹುಡ್ಕೊಂಬರಂಗಿದ್ದೀರಾ? ಏನು ರಂಗಜ್ಜ, ಏನು ಕತೆ? ನನಗೇನು ಅರ್ಥನೇ ಆಗ್ತಿಲ್ವಲ್ಲ. ಏನ್ದ ಹೇಳ್ತಿದ್ಯಾ ಪಾಪ? ನಮ್ಮಣ್ಣ ಬ್ಯಾಗ್ ತಗೊಂಡು ಹೋದ್ನ? ಯಾವ ಕಡೆ ಹೋದ್ನಪ್ಪ? ಎಲ್ಲ ಸೋದ್ನಪ್ಪ? ಎಷ್ಟೊತ್ತಾಯ್ತು ಹೋಗಿ? ಎಲ್ಲಿ ಹೋದ್ನಪ್ಪ? ಅಯ್ಯೋ, ಯಾಕ ಕಳ್ಸಕ್ ಹೋದೆ ಲೇ ಜಗಣ? ಇಲ್ಲೇ ಉಳಿಸ್ಕೊಳದಲ್ವೇನೋ ಜಗಣ? ಯಾವ ಕಡೆ ಹೋದ್ನೋ ನಮ್ಮಣ್ಣ? ರಂಗಜ್ಜು, ಈ ಕಡೆನೇನೋ ಹೋಗ್ತಿತ್ತು, ಈ ಕಡೆ ದಾರಿ ನಮ್ಮೂರ್ ಗೇಟ್ ಕಡೆನೇ ನಡ್ಕೊಂಡು ಹೋಗ್ತಿದ್ರು. ಇದ್ಯಾಕೆ ರಂಗಜ್ಜ ಹಿಂಗ್ ಕೇಳ್ತಿದ್ಯಾ? ಯಾಕೆ ಏನಾಯ್ತು? ಏನಾಯ್ತು ರಂಗಜ್ಜ? ಅಣ್ಣ ಜಗಣ ಕರೆಕ್ಟಾಗಿ ಹೇಳು, ಇದೇ ರೂಟಲ್ಲ ಹೋದ್ರ ಇಲ್ಲಾಸನೆ ಹೋದ್ರ ಅಪ್ಪ? ಕಣ್ಲ ಪಾಪ, ನಿನಗೆ ಯಾಕ್ಲಾ ಸುಳ್ಳು ಹೇಳೋಣ? ನಿನಗೆ ಸುಳ್ಳು ಹೇಳಿ ನನಗೆ ಎಲ್ಲ ಸಿಗುತ್ತೆ. ನಿಜಾಗ್ಲೂ ಇದೇ ದಾರಿ ಲಾಸನೆ ಹೋದ್ರು ಕಳ್ಳ ನಡ್ಕೊಂಡು ಪಾಪ. ಅಯ್ಯೋ ಪಾಪ, ಲೇ ಜಗಣ, ಏನಿಲ್ಲ ಕಣ, ನಿಮ್ ಸಾವ್ಕಾರರು ಮನೆ ಬಿಟ್ಟು ಊರ್ ಬಿಟ್ಟು ಹೋಗ್ತಿದಾರ ಕಣಪ್ಪ. ಎಲ್ಲ ನೀನ್ ಯಾಕ ಕಳ್ಸೋದಕ್ಕೆ ಹೋದೆ? ಉಳಿಸ್ಕೊಳದಲ್ವೇನೋ, ಒಂದ್ 5 ನಿಮಿಷ ಉಳಿಸ್ಕೊಂಡಿದ್ರೆ ಬೇಗ ನಾವು ಬಂದು ಕರ್ಕೊಂಡು ಹೋಗ್ತಿರಲ್ವೇನೋ. ಎಂತ ಕೆಲಸ ಆಗೋಯ್ತು? ಅಯ್ಯೋ, ಅಲ್ಲ ಕಣ್ರಂಗಜ್ಜ, ನೀನ್ ಹೇಳ್ತಿರೋದು ನೋಡಿರೋ ನನಗೆ ಸಡನ್ ಶಾಕ್ ಆಗ್ತೈತೆ, ಒಂದು ಅರ್ಥನೇ ಆಗ್ತಿಲ್ಲ. ಅಲ್ಲ ಕಣ್ರಂಗಜ್ಜ, ಅಲ್ಲ ಸಾವ್ಕಾರರು ಯಾಕೆ ಮನೆ ಬಿಟ್ಟು ಊರ್ ಬಿಟ್ಟು ಹೋಗ್ತಾರೆ? ಅವ್ರಿಗೆ ಏನಂತದಾಗೈತೆ? ಅವ್ರಿಗೆ ಏನಂತದ್ ಕಡಿಮೆ ಆಗೈತೆ? ಎಲ್ಲಾರು ಇದೀವಿ, ಇಡೀ ಊರಿಗೇನೆ ಅವ್ರಿಗೆ ಸಪೋರ್ಟಿವ್ ಆಗಿದ್ದೀವಿ. ಅಂಥದ್ದು ಏನು ಮಾಡ್ಕೊಂಡ್ಬಿಟ್ರು ರಂಗಜ್ಜ? ನೀನು ಹೇಳ್ತಿರೋ ನೋಡಿರೋ ನನಗೆ ನಂಬೋದು ಬಿಡೋದು ಒಂದು ಅರ್ಥ ಆಗ್ತಿಲ್ಲ ಕಣ್ರಂಗಜ್ಜ. ನನಗೆ ಮಾತ್ರ ಅವರು ಮಾತಾಡ್ತಿರೋದು ನೋಡಿದ್ರೆ ಯಾಕ ಸಿಕ್ಕಾಬಟ್ಟೆ ಬೇಜಾರಲ್ಲಿದ್ರು, ಅದು ಮಾತ್ರ ಗ್ಯಾರಂಟಿ ಎದ್ದೆದ್ದು ಕಾಣ್ತಿತ್ತು ನನಗೆ. ಅಣ್ಣ ಜಗಣ ಇಲ್ಲಾಸೆ ಹೋದ್ರ? ಚಿಕ್ಕಪ್ಪ ನಡಿ ಚಿಕ್ಕಪ್ಪ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಡಿ ಚಿಕ್ಕಪ್ಪ, ಬೇಗ ಹೋಗೋಣ.